ಜನ ಸಾಲ ಮಾಡ್ತಾ ಇದ್ದಾರೆ ವಿತೌಟ್ ನೋಯಿಂಗ್ ದ ಡೆಫಿನಿಷನ್. ನಾನು ಸಾಲ ಯಾಕೆ ಮಾಡ್ತಾ ಇದ್ದೀನಿ, ಈ ಸಾಲದ ಹಣದ ಬಡ್ಡಿ ಎಷ್ಟು, ಈ ಬಡ್ಡಿಗಿಂತ ನಾನು ಹೆಚ್ಚಿನ ಹಣವನ್ನು ಗಳಿಸಕ್ಕೆ ಆಗ್ತಾ ಇದೆಯಾ ಇಲ್ವಾ, ಇದು ಯಾವುದು ಅವ್ರಿಗೆ ಗೊತ್ತಿಲ್ಲ. ದೇವರೇ ನನಗೂ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದು ನನಗೆ ರಿಯಲೈಸ್ ಆಗ್ತಾ ಇದೆ. ಸುಮ್ಮನೆ ಮಾಡ್ಬಿಡ್ತಾರೆ ಸಾಲ ಗೌರೀಶ್. ಅಂದ್ರೆ ಆ ಥರದ್ದು ಮಾಡಿಲ್ಲ ನಾವು. ಈಗ ಒಂದು ಕಾರ್ ತಗೋತೀವಿ ಅಂದ್ರೆ ಕಾರಿಂದ 10% ನಾವು ಕೊಡ್ತಾ ಇದೀವಿ ಅಂದ್ರೆ 10%ಗಿಂತ ಜಾಸ್ತಿ ಬಡ್ಡಿ ದುಡಿಸುವಂತ ಕಾರಿಂದ ಏನ್ ನಾವು ಕೆಲಸ ತಗೋತಾ ಇದೀವಿ ಅದನ್ನ ಯೋಚನೆ ಮಾಡ್ತಾ ಇಲ್ಲ ನಾವು. ಇರ್ಲಿ ಆಯ್ತು, ಕಾರ್ ಆದ್ರೆ ಇಟ್ಸ್ ಅ ಪ್ಲೆಜರ್, ನಿಮ್ಗೊಂದು ಸಂತೋಷನಾರು ಕೊಡ್ತು, ಅದನ್ನ ಹೆಂಗ್ ಅಳತೆ ಮಾಡ್ತೀರಾ ಅಂತ ಜನ ಕೇಳ್ತಾರೆ. ಮನೆದು ಹಂಗೆ ಮಾಡ್ತಾರೆ, ಹೊಯ್ ಮನೆ ನಂದು ಸ್ವಂತ ಮನೆ, ನಾನು ಅದನ್ನ ಹೆಂಗೆ ಎಲ್ಲಿ ಬೆಲೆ ಕಟ್ಲಿ ಅಂತ ಕೇಳ್ತಾರೆ. ಕಾಮೆಂಟ್ಗಳಲ್ಲಿ ಹಾಗೆ ಹಾಕ್ತಾರೆ ಇವೆಲ್ಲ. ಸೊ ಇದೆಲ್ಲ ಕೇಳ್ತಾರೆ. ಓಕೆ, ಅವನ್ನೆಲ್ಲ ನಾವು ಮನ್ನಿಸ್ಬಿಡೋಣ. ಹೌದಪ್ಪ, ಈಗ ಒಂದು ಮಾನಸಿಕ ತೃಪ್ತಿ ಅನ್ನೋದೊಂದು ಇರುತ್ತಲ್ಲ, ನಾನು ಬಾಡಿಗೆ ಕಾರಲ್ಲಿ ಬಂದೇನಕ್ಕೂ ನನ್ನ ಕಾರಲ್ಲಿ ಬಂದೇನಕ್ಕೂ ನನಗೇನು ವ್ಯತ್ಯಾಸ ಇಲ್ಲ. ಬಟ್ ಜನಕ್ಕೆ ಒಂದು ಇರುತ್ತದು, ಅಯ್ಯೋ ನನ್ನ ಕಾರಲ್ಲಿ ಬಂದೆ ಅನ್ನೋದು. ಆಮೇಲೆ ಯಾವುದೋ ಕಾರಲ್ಲಿ ಬಂದು ಇಳಿದ್ರೆ ಜನ ನನಗೆ ಗೌರವ ಕೊಡ್ತಾರೆ. 4 ದಿನ ಗೌರೀಶ್ ಅವರೇ, 4 ದಿನ 4 ಜನ ನಿಮಗೆ ಕೊಡೋ ಗೌರವಕ್ಕೆ ನೀವು ಅಷ್ಟು ಇನ್ವೆಸ್ಟ್ ಮಾಡಬೇಕಾ, ಅಷ್ಟು ಬಡ್ಡಿ ಕಟ್ಟಬೇಕಾ ಅನ್ನೋದು ನಿಮಗಿರ್ಬೇಕು ವಿವೇಚನೆ ಅಲ್ವಾ. ಸೊ ಈ ರೀತಿ ನಾನು ನೋಡ್ತಾ ಹೋದಾಗ ನನಗೊಂದು ಸತ್ಯದ ಅನಾವರಣ ಆಗ್ತಾ ಹೋಯ್ತು.